ಕಾಂಚಿಯ ಚಿನ್ನದ ಹಲ್ಲಿಯ ಬಗ್ಗೆ ನಿಮಗೆ ಗೊತ್ತೇ? ಮನೆಗಳಲ್ಲಿ ಹಲ್ಲಿಗಳು ಲೊಚಗುಟ್ಟಿದರೆ ಅಥವಾ ಮೈಮೇಲೆ ಬಿದ್ದರೆ ಶುಭ ಮತ್ತು ಅಶುಭ ಶಕುನಗಳೆಂದು ನಂಬಲಾಗುತ್ತದೆ. ಕೆಲವೊಮ್ಮೆ ಅದನ್ನು ದೋಷವೆಂದು ಪರಿಗಣಿಸಲಾಗುತ್ತದೆ. ಆ ದೋಷಗಳು ಪರಿಹಾರವಾಗುವ ಸ್ಥಳವೇ ಕಾಂಚಿ ವರದರಾಜಸ್ವಾಮಿ ದೇವಸ್ಥಾನ. ಇಂದೊಮ್ಮೆ ಗೌತಮ ಮಹರ್ಷಿಯ ಶಿಷ್ಯರಿಬ್ಬರು ಗುರುಸೇವೆಯಲ್ಲಿದ್ದಾಗ ತಿಳಿಯದೆ ಹಲ್ಲಿ ಬಿದ್ದಿರುವ ನೀರನ್ನು ಗೌತಮರಿಗೆ ನೀಡುತ್ತಾರೆ. ಇದರಿಂದ ಕುಪಿತರಾದ ಗೌತಮರು ಅವರಿಬ್ಬರಿಗೂ ಹಲ್ಲಿ ರೂಪ ಬರಲೆಂದು ಶಪಿಸುತ್ತಾರೆ. ತಾವು ತಿಳಿಯದೆ ಮಾಡಿದ ತಪ್ಪನ್ನು ಮನ್ನಿಸಿ ಶಾಪದಿಂದ ಮುಕ್ತಿಗೊಳಿಸಿ ಎಂದು ಶಿಷ್ಯರಿಬ್ಬರು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾರೆ. ಕೊನೆಯದಾಗಿ ಗೌತಮರು ಅವರಿಗೆ ಒಂದು ಸಲಹೆಯನ್ನು ನೀಡುತ್ತಾರೆ. ಗೌತಮರು ನೀಡಿದ ಸಲಹೆಯಂತೆ ಹಲ್ಲಿ ರೂಪದಲ್ಲಿದ್ದ ಆ ಇಬ್ಬರು ಶಿಷ್ಯರು ಕಾಂಚೀಪುರಂನ ವರದರಾಜಸ್ವಾಮಿ ಸನ್ನಿಧಿಗೆ ಬಂದು ತಪಸ್ಸು ಮಾಡುತ್ತಾರೆ. ವರದರಾಜಸ್ವಾಮಿಯು ಅವರಿಗೆ ಪ್ರತ್ಯಕ್ಷರಾಗಿ ಅವರ ಶಾಪವನ್ನು ಹೋಗಲಾಡಿಸುತ್ತಾನೆ ಹಾಗೂ ಅವರ ಹಲ್ಲಿ ರೂಪವನ್ನು ದೇವಸ್ಥಾನದ ಗೋಡೆಯ ಮೇಲೆ ಸ್ಥಿರಗೊಳಿಸುತ್ತಾನೆ. ತನ್ನ ದರ್ಶನದ ನಂತರ ಯಾರು ಆ ಹಲ್ಲಿಗಳನ್ನು 3 ಬಾರಿ ಸ್ಪರ್ಶಿಸುತ್ತಾರೋ ಅವರು ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಆಶೀರ್ವದಿಸಿದನೆಂದು ನಂಬಲಾಗಿದೆ. ವರದರಾಜಸ್ವಾಮಿಯ ದರ್ಶನ ಪಡೆದು ಹೊರಗೆ ಬಂದರೆ ಚಾವಣಿಯ ಮೇಲೆ ಚಿನ್ನದ ದೊಡ್ಡ ಹಲ್ಲಿ, ಬೆಳ್ಳಿಯ ಚಿಕ್ಕ ಹಲ್ಲಿ ಮತ್ತು ಸೂರ್ಯಚಂದ್ರರನ್ನು ಕಾಣಬಹುದು. ಅದನ್ನು ಸ್ಪರ್ಶಿಸಿದರೆ ಪಾಪಗಳು ಹೋಗಲಾಡಿ ಅದೃಷ್ಟವು ಬರುತ್ತದೆ ಎಂದು ಹೇಳಲಾಗುತ್ತದೆ. ಅದೇನೇ ಇರಲಿ, ಪ್ರತಿ ಜೀವಿಗಳಲ್ಲೂ ದೈವತ್ವವನ್ನು ನೋಡಿ ಪರೋಕ್ಷವಾಗಿ ಪ್ರಕೃತಿಯ ಸಮತೋಲನೆಯನ್ನು ಕಾಪಾಡುತ್ತಿರುವ ನಮ್ಮ ಸನಾತನ ಧರ್ಮ ನಿಜಕ್ಕೂ ಅದ್ಭುತ.